ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 41. ಯಾರೆಲ್ಲ ಪ್ರೈಮ್ ಲೊಕೇಶನ್ ನಲ್ಲಿ ಪ್ರೀಮಿಯಂ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಫುಲ್ಲಿ ಫರ್ನಿಶ್ಡ್ ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸ್ ನ ಹುಡುಕ್ತಿದಿರೋ ಅವ್ರಿಗೋಸ್ಕರನೇ ಈ ವಿಡಿಯೋ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾನೆ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ತುಂಬಾ ಪ್ರೀಮಿಯಂ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ತುಂಬಾ ಲಕ್ಸುರಿ ಆಗಿದೆ. ಈ ಪ್ರಾಪರ್ಟಿ ಬಂದು 30x46 1380 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಸೈಟ್ ಬಂದು ವೆಸ್ಟ್ ಫೇಸಿಂಗ್ ಇರುತ್ತೆ, ಡೋರ್ ಬಂದು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ರೋಡ್ ನೋಡ್ತಾ ಇದ್ದೀರಾ, ನಿಮ್ಗೆ 40 ಫೀಟ್ ಮೈನ್ ರೋಡ್ ಆಪ್ಷನ್ ಬರುತ್ತೆ. ಸೊ 5500 ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ ಬಿಲ್ಡಿಂಗು. ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ತೋರಿಸ್ಕೊಂಡ್ ಬರ್ತೀನಿ. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ನಿಮ್ಗೆ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಸೊ ಜೊತೆನಲ್ಲಿ ಒಂದು ರೂಮ್ ಬರುತ್ತೆ, ಅದನ್ನ ನಾನು ತೋರಿಸ್ಕೊಡ್ತೀನಿ. ಈ ಕಡೆ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ ಮನೆಗೆ ಹೋಗೋದಕ್ಕೆ, ಇದು ಆಕ್ಚುಲಿ 5 ಫೀಟ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಅಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 5 ಫೀಟ್ ಸ್ಟೇರ್ ಕೇಸ್ ಬರೋ ಅಂತದ್ದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ರೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ನಿಮ್ಗೆ ಕಾರ್ನರ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಫ್ಲೋರಿಂಗ್ ನೋಡ್ತಾ ಇದ್ರೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ, ಲಕ್ಸುರಿ ಆಗಿ ಕೂಡ ಬರುತ್ತೆ. ಸೊ ನೋಡ್ತಾ ಇರ ತುಂಬಾ ದೊಡ್ಡದಾಗಿ ಬರುತ್ತೆ, ಸ್ಪೇಷಿಯಸ್ ಆಗಿ ಬರುತ್ತೆ. ಆರಾಮಾಗಿ 3 ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಂಡ್ಬಿಡೋದು, ಅಷ್ಟು ಸ್ಪೇಸ್ ಇದೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ ಸೆಟ್ ಬ್ಯಾಕ್ ಸ್ಪೇಸ್ ಏನ್ ಬಿಟ್ಟಿದ್ದಾರೆ. ಸೊ ಅದು ಕಂಪ್ಲೀಟ್ ಕವರ್ಡ್ ಗ್ರಿಲ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಕವರ್ಡ್ ಆಗಿದೆ. ಸೆಟ್ ಬ್ಯಾಕ್ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೆ. ಸೊ ಇಲ್ಲೊಂದು ನಿಮ್ಗೆ ಸರ್ವೆಂಟ್ ರೂಮ್ ತರ ಬರುತ್ತೆ. ಸೊ ಇದನ್ನ ಸರ್ವೆಂಟ್ ರೂಮ್ ತರ ಆದ್ರೂ ಯೂಸ್ ಮಾಡ್ಕೊಬಹುದು, ಅಥವಾ ನೀವೇ ಸ್ಟುಡಿಯೋ ರೂಮ್ ತರ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. 2 ತರ ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವ ತರ ಬೇಕೋ ಆ ತರನ ನೀವು ಯೂಸ್ ಮಾಡ್ಕೊಬಹುದು. ಸೊ ಜೊತೆನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ ಇದರಲ್ಲಿ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ. ಸೊ 30x46 ರೋಡ್ ಸೈಡ್ ಗೆ 30 ಬರುತ್ತೆ, ಒಳಗೆ ನಿಮ್ಗೆ 46 ಬರುತ್ತೆ. ತುಂಬಾ ಲೆಂತ್ ಇರೋದ್ರಿಂದ ಕಾರ್ ಪಾರ್ಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾವೇರಿ ವಾಟರ್ ನೋಡ್ತಾ ಇದ್ರೆ ಆಲ್ರೆಡಿ ಮೀಟರ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ. ಸೊ ಮೀಟರ್ನು ಹಾಕ್ಸೋ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ಕಾವೇರಿ ವಾಟರ್ ರನ್ನಿಂಗ್ ಅಲ್ಲಿ ಇರುತ್ತೆ ಇಲ್ಲಿ ನಿಮ್ಗೆ. ಸೊ ಗ್ರೌಂಡ್ ಫ್ಲೋರ್ ಇಂದಾನೆ ಕಂಪ್ಲೀಟ್ ಆಗಿ ನಿಮ್ಗೆ ಲಿಫ್ಟ್ ಆಕ್ಸಿಸ್ ಇರುತ್ತೆ. ಸೊ ಪ್ರತಿ ಫ್ಲೋರ್ಗೂ ನಿಮ್ಗೆ ಗ್ರೌಂಡ್ ಫ್ಲೋರ್ ಇಂದಾನೆ ಹೋಗ್ಬೋದು. ಸೊ ಜೊತೆನಲ್ಲಿ ನಿಮ್ಗೆ ಸಪರೇಟ್ ಆಗಿ ಬಯೋಮೆಟ್ರಿಕ್ ಅಥವಾ ಪಾಸ್ವರ್ಡ್ ಆಪ್ಷನ್ಸ್ ಮಾಡ್ಕೊಡ್ತಾರೆ. ಸೊ ಅದನ್ನು ಕೂಡ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಸ್ಪೇಸ್, ಸರ್ವೆಂಟ್ ರೂಮ್ ಅಥವಾ ಸ್ಟುಡಿಯೋ ರೂಮ್ ತರ ನೀವು ಯೂಸ್ ಮಾಡ್ಕೊಬಹುದು. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಫಸ್ಟ್ ಫ್ಲೋರ್ ಹೋಗ್ಬೋದು. ಫಸ್ಟ್ ಫ್ಲೋರ್ ಇಂದ ಟ್ರಿಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದೀರಾ ನಿಮ್ಗೆ ವಾಲ್ ಮೂರಲ್ ಆರ್ಟ್ಸ್ ಡಿಸೈನ್ ಕೂಡ ಮಾಡಿಸಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಸೊ ಕಂಪ್ಲೀಟ್ ಪ್ರೀಮಿಯಂ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರೋದ್ರಿಂದ ಇದು. ಸೊ ಕಂಪ್ಲೀಟ್ ಆಗಿ ಪ್ರೀಮಿಯಂ ಅಲ್ಲಿ ಮಾಡಿಸಿದ್ದಾರೆ ಎಲ್ಲ ಪ್ರತಿಯೊಂದು ಕೂಡ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಫಸ್ಟ್ ಫ್ಲೋರ್ ಹೋದ್ರೆ, ಸೊ ಇದು ಬಂದು ಫಸ್ಟ್ ಫ್ಲೋರ್ ಮೇನ್ ಟ್ರಿಪ್ಲೆಕ್ಸ್ ಹೌಸ್ ಏನ್ ಬರುತ್ತೆ ಅದರ ಎಂಟ್ರೆನ್ಸ್ ಇದು. ಸೊ ಇದು ಬಂದು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ 4 BHK ಟ್ರಿಪ್ಲೆಕ್ಸ್ ಹೌಸ್ಗೆ ಇಲ್ಲಿಂದಾನೇ ಎಂಟ್ರಿ ಆಗತ್ತೆ. ಸೊ ಈಚೆನ್ನು ಕೂಡ ತುಂಬಾ ಸ್ಪೇಷಿಯಸ್ ಆಗೇನೆ ಜಾಗ ಬರುತ್ತೆ. ಸೊ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಕವರ್ಡ್ ಕೂಡ ಮಾಡಿದ್ದಾರೆ, ಗ್ರಿಲ್ ವರ್ಕ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಸೊ ಡೋರ್ ನೋಡ್ತಾ ಇದ್ರೆ ಡೋರ್ ಬಂದು ಕಂಪ್ಲೀಟ್ ಟೀಕ್ ವುಡ್ ಆಗಿರುತ್ತೆ. ಸೊ ಡೋರ್ ಡಿಸೈನ್ ಏನು ಮಾಡಿಲ್ಲ. ಸೊ ಕಂಪ್ಲೀಟ್ ಆಗಿ ಥಿಕ್ನೆಸ್ ಬರುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇರೋ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಏನ್ ಬೆನಿಫಿಟ್ ಅಂತಂದ್ರೆ ಹೈ ಸೀಲಿಂಗ್ ಮಾಡಿದ್ದಾರೆ ಲಿವಿಂಗ್ ಏರಿಯಾದಿಂದ ಡೈರೆಕ್ಟ್ ಆಗಿ. ಸೊ ಮೇಲೆವರೆಗೂ ಹೈ ಸೀಲಿಂಗ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ವಾಲ್ ಮೂರಲ್ ಆರ್ಟ್ಸ್ ಡಿಸೈನ್ ಫ್ರೇಮ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೆಲ್ಲ ಮಾಡಿಸೋದಕ್ಕೆ ಆಕ್ಚುಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಜೊತೆನಲ್ಲಿ ನೋಡ್ತಾ ಇದ್ರೆ ಹೈ ಸೀಲಿಂಗ್ ಅಲ್ಲಿ ನಿಮ್ಗೆ ಸ್ಟ್ಯಾನ್ಲಿಯರ್ ಲೈಟ್ಸ್ ಹಾಕಿದ್ದಾರೆ. ಲೈಟ್ಸ್ ಟೆಕ್ಸ್ಚರ್ ಅದೆಲ್ಲ ನೋಡಿದ್ರೆ ನಿಮ್ಗೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಪ್ರೀಮಿಯಂ ಲುಕ್ ಇರುತ್ತೆ ಆಕ್ಚುಲಿ, ಮನೆಗೇನೆ ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ. ಸೊ ಅದ್ರ ಜೊತೆನಲ್ಲಿ ಫಾಲ್ ಸೀಲಿಂಗು ಎಲ್ಲಾ ತರನು ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿರೋಂಥದ್ದಾಗಿರುತ್ತೆ ಫ್ಲೋರಿಂಗ್ಸು. ಸೊ ಟಿವಿ ಕ್ಯಾಬಿನೆಟ್ ನೋಡಿದ್ರಿ. ಸೊ ಇಲ್ಲಿಗೂ ಕೂಡ ಲಿಫ್ಟ್ ಆಕ್ಸಿಸ್ ಇಲ್ಲೇ ಆಪ್ಷನ್ ಇರುತ್ತೆ ನಿಮ್ಗೆ. ಜೊತೆನಲ್ಲಿ ಒಂದು ರೂಮ್ ಕೂಡ ಬರುತ್ತೆ ನಿಮ್ಗೆ ಲಿವಿಂಗ್ ಏರಿಯಾ ಪಕ್ಕದಲ್ಲೇನೆ.
ಸೊ ಇದು ಕೂಡ ನೀವು ಫಸ್ಟ್ ಪೇರೆಂಟ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ಕಂಪ್ಲೀಟ್ ಡಿಸೈನ್ ಮಾಡಿದ್ದಾರೆ. ಸೊ ಕಾರ್ಡ್ಸ್ ಕೂಡ ಹಾಕಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಟಾಪ್ ಟು ಬಾಟಮ್, ಸೊ ವಿತ್ ಕಾಟ್ ಇಂದ ಹಿಡಿದು ಮೇಲೆವರೆಗೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಕಾರ್ಡ್ಸ್ ಆಪ್ಷನ್ ಬರುತ್ತೆ, ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಸೊ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಬಾತ್ರೂಮ್ ಅಲ್ಲಿ ಕಂಪ್ಲೀಟ್ ಎಲ್ಲಾ ಬಾತ್ರೂಮ್ಸ್ ಅಲ್ಲೂ ಕೂಡ ಎಷ್ಟು ಬಾತ್ರೂಮ್ ಬರುತ್ತೋ ಅಷ್ಟು ಬಾತ್ರೂಮ್ ಅಲ್ಲೂ ಕೂಡ ಗೀಸರ್ಸ್ ಆಪ್ಷನ್ ಬರುತ್ತೆ. ಮತ್ತೆ ಎಲ್ಲಾ ಬಾತ್ರೂಮ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಏನೇನಿರುತ್ತೆ ಅದೆಲ್ಲ ಕಂಪ್ಲೀಟ್ ಬ್ರ್ಯಾಂಡ್ ಕ್ಲೂಡಿ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇದು ಬಂದು ಜರ್ಮನ್ ಮೇಕಿಂಗು. ಸೊ ಕ್ಲೂಡಿ ಬ್ರ್ಯಾಂಡ್ ಆಗಿರುತ್ತೆ ಎಲ್ಲ ಕಂಪ್ಲೀಟ್ ಆಗಿ. ಸೊ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಿಮ್ಗೆ ಪೂಜಾ ರೂಮ್ ಆಪ್ಷನ್ ಬರುತ್ತೆ, ಡೈನಿಂಗ್ ಏರಿಯಾ ಆಪ್ಷನ್ ಬರುತ್ತೆ, ಮಾಡ್ಯುಲರ್ ಕಿಚನ್ ಆಪ್ಷನ್ ಬರುತ್ತೆ. ಸೊ ಇಲ್ಲೂ ಕೂಡ ಒಂದೊಂದೇ ನಾನು ತೋರಿಸ್ಕೊಡ್ತೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಸೊ ಪೂಜಾ ರೂಮ್ ನೋಡ್ತಾ ಇದ್ದೀರಾ. ಸೊ ಈಚೆಗಡೆ ಆರ್ಚು ಆ ಥರ ಡಿಫ್ರೆಂಟ್ ಆಗಿ ಏನು ಡಿಸೈನ್ ಏನು ಮಾಡಿಲ್ಲ. ಸೊ ಒಂಥರ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಟೀ ಕುಡ್ ಪ್ಲಸ್ ಜೊತೆನಲ್ಲಿ ಗ್ಲಾಸ್ ಡೋರ್ ಬರುತ್ತೆ. ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ ಜಾಗ, ಸ್ಪೇಸ್ ಆಗಿ ಬರುತ್ತೆ. ಸ್ಪೇಷಿಯಸ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ, ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಆಪ್ಷನ್ ಇರುತ್ತೆ. ಸೊ ಜೊತೆನಲ್ಲಿ ಡೈನಿಂಗ್ ಸ್ಪೇಸ್ ನೋಡ್ತಾ ಇದ್ದೀರಾ. ಸೊ ಪೂಜಾ ರೂಮ್ ಪಕ್ಕದಲ್ಲೇ ನಿಮ್ಗೆ ಡೈನಿಂಗ್ ಸ್ಪೇಸ್ ಆಪ್ಷನ್ ಬರುತ್ತೆ. ಸೊ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಇಲ್ಲೊಂದು ಸಿಂಕ್ ಆಪ್ಷನ್ ಬರುತ್ತೆ. ಮತ್ತೆ ಇಲ್ಲೂ ಕೂಡ ಆಪ್ಷನ್ ನಿಮ್ಗೆ ವಾಷಿಂಗ್ ಮಿಷಿನ್ ಪ್ರೊವಿಷನ್ ಇಲ್ಲೂ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಮೇಲೆ ಕೂಡ ಇರುತ್ತೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಮಾಡ್ಯುಲರ್ ಕಿಚನ್ ಅಲ್ಲಿ ನಿಮ್ಗೆ ಅಟ್ಯಾಚ್ಡ್ ಓವನ್, ಆಲ್ರೆಡಿ ಅಟ್ಯಾಚ್ ಓವನ್ ಹಾಕಿದ್ದಾರೆ. ಸೊ ಎಲ್ಲ ಬಂದು ಕ್ರಾಂಪ್ಟನ್ ಬ್ರ್ಯಾಂಡ್ ಕೂಡ ಹಾಕಿರೋ ಅಂತದ್ದು. ಸೊ ಕ್ವಾಡ್ಸ್ ನೋಡ್ತಾ ಇದ್ದೀರಾ. ಅದ್ರ ಜೊತೆನಲ್ಲಿ ನಿಮ್ಗೆ 4 ಬರ್ನರ್ ಗ್ಯಾಸ್ ಬರ್ನರ್ ಕೂಡ ಹಾಕಿದ್ದಾರೆ ಆಲ್ರೆಡಿ. ಸೊ ಚಿಮ್ನಿ ಕೂಡ ಹಾಕಿದ್ದಾರೆ. ಚಿಮ್ನಿ ಬಂದು ಕ್ರಾಂಪ್ಟನ್ದು, ಎಲ್ಲ ಬ್ರ್ಯಾಂಡ್ ಕ್ರಾಂಪ್ಟನ್ದೇ ಹಾಕಿರೋದು. ಚಿಮ್ನಿ, ಓವೆನ್ ಮತ್ತೆ ಗ್ಯಾಸ್ ಬರ್ನರ್. ಸೊ ಎಲ್ಲ ಬಂದು ಅಕ್ರಾಲಿಕ್ ಶೀಟು ಹಾಕಿರೋ ಅಂತದ್ದು ಸ್ನೇಹಿತರೆ. ಸೊ ಇದು ನೋಡ್ತಾ ಇದ್ದೀರಾ ವಾಶ್ ಬೇಷನ್ ಯಾವ ತರ ಬರುತ್ತೆ ಅಂತ. ಸೊ ಈಗ ಪ್ರೆಸೆಂಟ್ಗೆ ಯಾವ ತರ ಬೇಕು ಆಪ್ಷನ್ಸ್, ಅದು ಎಲ್ಲ ತರ ಆಪ್ಷನ್ ಇರೋಂಥದ್ದು ನಿಮ್ಗೆ ಇಲ್ಲಿ ಸಿಂಕು ಕೂಡ ಹಾಕಿದ್ದಾರೆ. ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಎಲ್ಲ ತರ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಬಹುದು ಅದು. ಸೊ ಇಲ್ಲೊಂದು ನೋಡಿ 2 ಬ್ಯಾಸ್ಕೆಟ್ ತರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಎಲ್ಲ ಒಂದು ಟ್ಯಾಂಡಮ್ ಬಾಕ್ಸಸ್ ಗಳು ಅಕ್ರಾಲಿಕ್ ಶೀಟ್ಸ್ ಅಲ್ಲಿ ಮಾಡಿರೋಂಥದ್ದಾಗಿರುತ್ತೆ. ಸೊ ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಎಲ್ಲ ಪ್ರೀಮಿಯಂ ಆಗಿ ಏನೇನ್ ಮಾಡಬೇಕು ಪ್ರತಿಯೊಂದು ಕೂಡ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಎಲ್ಲ ಬಂದು ಗ್ಯಾಸ್ ಇಂದ ಹಿಡಿದು ಚಿಮ್ನಿ, ಓವೆನ್ ಎಲ್ಲ ಪ್ರತಿಯೊಂದು ಕೂಡ ಕ್ರಾಂಪ್ಟನ್ದೇ ಹಾಕಿದ್ದಾರೆ ಬ್ರ್ಯಾಂಡು. ಸೊ ಜೊತೆನಲ್ಲಿ ನಿಮ್ಗೆ ಪಕ್ಕದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಬರುತ್ತೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಆಪ್ಷನ್ ಬರುತ್ತೆ. ಸೊ ಇದು ಬಂದು ಕವರ್ಡ್ ಗ್ರಿಲ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಓಪನ್ ಸ್ಪೇಸ್ ಏನಿರಲ್ಲ, ಕವರ್ಡ್ ಆಗಿರುತ್ತೆ. ಸೊ ಇದಿಷ್ಟು ಈ ಕಡೆದಾಯ್ತು. ಸೊ ಇದಿಷ್ಟು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇರೋಂಥದ್ದಾಯ್ತು. ಸೊ ಲಿವಿಂಗ್ ಏರಿಯಾ, ಪೂಜಾ ರೂಮು, ಡೈನಿಂಗ್ ಸ್ಪೇಸು, ಮಾಡ್ಯುಲರ್ ಕಿಚನ್, ಒಂದು ಪೇರೆಂಟ್ಸ್ ಬೆಡ್ರೂಮ್ ಆಪ್ಷನ್ ಬರುತ್ತೆ, ಲಿಫ್ಟ್ ಕೂಡ ಆಪ್ಷನ್ ಇರುತ್ತೆ. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಗೆ ಸೆಕೆಂಡ್ ಫ್ಲೋರ್ ಹೋದ್ರೆ, ಸೊ ಇಲ್ಲಿಂದ ನೋಡ್ತಾ ಇರಾ ಸ್ಟ್ಯಾನ್ಲಿಯರ್ ಲೈಟ್ಸ್ ಎಲ್ಲ ಯಾವ ತರ ಕಾಣಿಸುತ್ತೆ ಅಂತ ಅನ್ಬಿಟ್ಟು. ಸೊ ತುಂಬಾ ಲಕ್ಸುರಿ ಲುಕ್ ಬರುತ್ತೆ ಇದೆಲ್ಲ. ಸೊ ಜೊತೆನಲ್ಲಿ ಆ POP ಫಾಲ್ ಸೀಲಿಂಗು ವಿತ್ LED ಸ್ಟ್ರಿಪ್ ಲೈಟ್ಸ್ ಗಳು ಹಾಕಿರೋದೆಲ್ಲ ನೋಡಿದ್ರೆ ತುಂಬಾ ಲಕ್ಸುರಿ ಫೀಲ್ ಬರುತ್ತೆ. ಸೊ ಆರ್ಚ್ ಟೈಪ್ ಅಲ್ಲಿ ಮಾಡಿದ್ದಾರೆ ಡೋರ್ಸ್ಗೆ, ಆಕ್ಚುಲಿ ಎಂಟ್ರೆನ್ಸ್ಗೆ. ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದು. ಸೊ ನೋಡ್ತಾ ಇದ್ದೀರಾ ಎಲ್ಲ ಪ್ರತಿಯೊಂದು ಕೂಡ ಅಟ್ಯಾಚ್ ಕಾರ್ಡ್ಸ್ ಕೂಡ ಮಾಡಿದ್ದಾರೆ. ಕಾರ್ಡ್ಸ್ ಇಂದ ಮೇಲ್ಗಡೆವರೆಗೂ ಸೀಲಿಂಗ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವುಡ್ ವರ್ಕ್ ಆಪ್ಷನ್ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ ಬರುತ್ತೆ, ಮತ್ತೆ ವಾಕಿನ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ ನಿಮ್ಗಲ್ಲಿ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ. ಬಾತ್ರೂಮ್ ಅಲ್ಲಿ ಸ್ಯಾನಿಟರಿ ಫಿಟ್ಟಿಂಗ್ಸ್ ನಾನು ಹೇಳ್ದಂಗೆ ಪ್ರತಿಯೊಂದು ಬಾತ್ರೂಮ್ ಅಲ್ಲೂ ಕೂಡ ಗೀಸರ್ಸ್ ಆಲ್ರೆಡಿ ಫಿಟ್ಟಿಂಗ್ ಇರುತ್ತೆ. ಸೊ ಸ್ಯಾನಿಟರಿ ಫಿಟ್ಟಿಂಗ್ಸ್ ಎಲ್ಲ ಬಂದು ಕ್ಲೂಡಿ ಬ್ರ್ಯಾಂಡ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮೇಲ್ಗಡೆ. ಸೊ ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಬೇರೆ ತರ ಆಪ್ಷನ್ಸ್ ಇರುತ್ತೆ, ಅದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್ ಆಯ್ತು. ಸೊ ಇದ್ರ ಆಪೋಸಿಟ್ಗೆ ಇನ್ನೂ ಒಂದು ಬೆಡ್ರೂಮ್ ಆಪ್ಷನ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಈ ಕಡೆ ನಿಮ್ಗೊಂದು ಕಾಮನ್ ಬಾಲ್ಕನಿ ಮಾಡಿದ್ದಾರೆ. ಸೊ 2 ರೂಮ್ಗೂ ಇದೊಂಥರ ಕಾಮನ್ ಬಾಲ್ಕನಿ ತರ ಯೂಸ್ ಮಾಡ್ಕೊಬಹುದು ನಾವು ಆಕ್ಚುಲಿ ಇದನ್ನ. ಸೊ 2 ಕಡೆ ಸ್ಪೇಸ್ ಇರೋದ್ರಿಂದ ಸೆಟ್ ಬ್ಯಾಕ್ ಜಾಸ್ತಿನೇ ಬಿಟ್ಟಿರೋದ್ರಿಂದ ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ.
ಇದು ಬಂದು ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ಥರ್ಡ್ ಕಿಡ್ಸ್ ಬೆಡ್ರೂಮ್ ಅಂತ ನಾವು ಯೂಸ್ ಮಾಡ್ಕೊಬಹುದು. ಇದನ್ನ ಎಲ್ಲಾ ಬೆಡ್ರೂಮ್ಸು ಕೂಡ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ತರಾನೇ ಬರುತ್ತೆ. ಬಟ್ ಇದನ್ನ ನಾವು ಕಿಡ್ಸ್ ಬೆಡ್ರೂಮ್ ಅಂತ ಕನ್ಸಿಡರೇಷನ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಡಿ ಯೂನಿಟ್ ಆಪ್ಷನ್ ಇರುತ್ತೆ. ಇಲ್ಲೂ ಕಾಟ್ ಇರುತ್ತೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ, ಅಟ್ಯಾಚ್ ಬಾತ್ರೂಮು ಕೂಡ ಬರುತ್ತೆ. ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಎಲ್ಲ ರೆಡಿ ಇರುತ್ತೆ. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಎಕ್ಸ್ಟ್ರಾ ಖರ್ಚು ಅನ್ನೋದು ಏನು ಇರಲ್ಲ. ಎಲ್ಲ ಪ್ರತಿಯೊಂದು ರೆಡಿ ಇರುತ್ತೆ. ಕೆಲವೊಂದು ನಿಮ್ಗೆ ಏನೇನ್ ಬೇಕೋ ಅದನ್ನ ಮಾತ್ರ ನೀವು ಖರ್ಚು ಮಾಡಬೇಕಾಗತ್ತೆ. ಸೊ ಈ ಫ್ಲೋರ್ ಅಲ್ಲಿ, ಇದು ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಆಯ್ತು. 2 ಬೆಡ್ರೂಮ್ಗೂ ಅಟ್ಯಾಚ್ದು ಅಂದ್ರೆ ಕಾಮನ್ ಬಾಲ್ಕನಿ ಬರುತ್ತೆ 2 ಬೆಡ್ರೂಮ್ಗೂ. ಸೊ ಇದ್ರ ಮೇಲ್ಗಡೆ ನಿಮ್ಗೆ ಥರ್ಡ್ ಫ್ಲೋರ್ ಹೋದ್ರೆ ಇಲ್ಲಿ 2 ರೂಮ್ ಆಪ್ಷನ್ ಬರುತ್ತೆ. ಬಟ್ ಏನಂತಂದ್ರೆ 4th ಬೆಡ್ರೂಮ್, ಇದನ್ನ 4 BHK ಟ್ರಿಪ್ಲೆಕ್ಸ್ ಹೌಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಸೊ ನಾನು ನೆಕ್ಸ್ಟ್ ಅದನ್ನ ತೋರಿಸ್ಕೊಳ್ತೀನಿ. ಸೊ ಇದು ಬಂದು 4th ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದರಲ್ಲೂ ಕೂಡ ನೋಡಿ ವಾಲ್ ಮೂರಲ್ ಆರ್ಟ್ಸ್ ಡಿಸೈನ್ ಕೂಡ ಮಾಡಿಸಿದ್ದಾರೆ. ಸೊ ಅದೇ ಆಕ್ಚುಲಿ ಕಾಸ್ಟ್ಲಿ ಆಗುತ್ತೆ ತುಂಬಾ, ಅದನ್ನು ಕೂಡ ಮಾಡಿಸಿದ್ದಾರೆ. ಕಾರ್ಡ್ಸ್ ಬರುತ್ತೆ, ಕಿಂಗ್ ಸೈಜು, ವಾರ್ಡ್ರೋಬ್ಸ್ ಬರುತ್ತೆ, ವಾಕ್-ಇನ್ ವಾರ್ಡ್ರೋಬ್ಸ್ ಆಪ್ಷನ್ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ, ಸೊ ಈ ಬಾತ್ರೂಮ್ ಅಲ್ಲಿ ನಿಮ್ಗೆ ಶವರ್ ಜೆಟ್ ಮತ್ತೆ ರೈನ್ ಶವರ್ ಎಕ್ಸ್ಟ್ರಾ ಮಾಡ್ಕೊಟ್ಟಿರ್ತಾರೆ, ಸಪರೇಟ್ ಆಗಿ ಮಾಡ್ಕೊಟ್ಟಿರ್ತಾರೆ. ಶವರ್ ಜೆಟ್ ಬರುತ್ತೆ, ರೈನ್ ಶವರ್ ಆಪ್ಷನ್ ಮಾಡ್ಕೊಟ್ಟಿರ್ತಾರೆ. ಸೊ ಈ ಬೆಡ್ರೂಮ್ಗೆ ನಿಮ್ಗೆ ಜೊತೆನಲ್ಲಿ ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಆಪ್ಷನ್ ಮಾಡ್ಕೊಟ್ಟಿರ್ತಾರೆ. ಸೊ ಬಾಲ್ಕನಿ ಕೂಡ ಆಪ್ಷನ್ ಇರುತ್ತೆ ಈ ಕಡೆ ನಿಮ್ಗೆ. ಡ್ರೆಸ್ಸಿಂಗ್ ಯೂನಿಟ್, ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಬಾಲ್ಕನಿ, ಬಾತ್ರೂಮು, POP ಫಾಲ್ ಸೀಲಿಂಗ್ಸು ಎಲ್ಲ ಪ್ರತಿಯೊಂದು ಕೂಡ ಲಕ್ಸುರಿ ಪ್ರೀಮಿಯಂ ಆಗಿ ಮಾಡಿರೋಂಥ ಮನೆ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಡೈರೆಕ್ಟ್ ಆಗಿ ಬೇಕು ಅಂತಂದ್ರೆ ನೀವು ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡಿ ನೋಡ್ಬೋದು. ಸೊ ಇದು ಬಂದು 5th ರೂಮ್ ಅಂತ ಹೇಳ್ಬೋದು. ಸೊ ಜೊತೆನಲ್ಲಿ ಏನಂತಂದ್ರೆ ಇದು ಹೋಮ್ ಥಿಯೇಟರ್ ಸೆಟಪ್ ಕಂಪ್ಲೀಟ್ ಆಗಿ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ನಾವೇನು ರೆಡಿ ಮಾಡೋದೇನು ಇರಲ್ಲ. ಸೊ 6 ಸೀಟ್ಸ್ ಬರುತ್ತೆ, 6 ಎಲೆಕ್ಟ್ರಿಕ್ ರಿಕ್ಲೈನರ್ ಚೇರ್ಸ್ ಬರುತ್ತೆ, ಕಂಪ್ಲೀಟ್ ರೆಡಿ ಇರೋಂಥದ್ದು. ಸೊ ನೋಡ್ತಾ ಇದ್ರೆ ಎಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಎಲೆಕ್ಟ್ರಿಕ್ ರಿಕ್ಲೈನರ್ ಚೇರ್ಸ್ 6 ಚೇರ್ಸ್ ಹಾಕಿರ್ತಾರೆ. ಇನ್ನ ಎಕ್ಸ್ಟ್ರಾ ಬೇಕು ಅಂತಂದ್ರೆ ನೀವು ಹಾಕೊಬಹುದು, ಯಾಕಂದ್ರೆ ಸ್ಪೇಸ್ ಇದೆ. ಇನ್ನ ಬೇಕು ಅಂತಂದ್ರೆ ನೀವು ಹಾಕೊಬಹುದು. ಬಟ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದಾರೆ. ಹೋಮ್ ಥಿಯೇಟರ್ ಸೆಟಪ್ ಹೆಂಗ್ ಬೇಕೋ ಆ ತರ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನೀವು ಎಕ್ಸ್ಟ್ರಾ ಖರ್ಚು ಮಾಡಿ ಹೋಮ್ ಥಿಯೇಟರ್ ಮಾಡೋ ತರನು ಇರಲ್ಲ, ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಇದು ಪ್ರೀಮಿಯಂ ವರ್ಕ್ ಅಂತ. ಸೊ ಇದು ಬಂದು 3rd ಫ್ಲೋರ್ ಆಗಿರುತ್ತೆ. ಸೊ ಇದಕ್ಕೂ ಮೇಲ್ಗಡೆ 1 ಫ್ಲೋರ್ ಬರುತ್ತೆ. ಸೊ ಅದು ಡೈರೆಕ್ಟ್ ಆಗಿ ಟೆರೆಸ್ ಬರುತ್ತೆ, ಸಿಟ್ಔಟ್ ಏರಿಯಾ ತರ ಬರುತ್ತೆ, ಜಿಮ್ ರೂಮ್ ಆಪ್ಷನ್ ಬರುತ್ತೆ, ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಲಿಫ್ಟ್ ರೂಮ್ ಆಗಿರುತ್ತೆ. ಸೊ ಲಿಫ್ಟ್ ರೂಮ್ಗೆ ಸಪರೇಟ್ ಆಗಿ ಒಂದು ಡೋರ್ ಇರುತ್ತೆ, ಸಪರೇಟ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಟೆರೆಸ್ ಆಗಿರುತ್ತೆ. ಇದು ಕೂಡ ಫ್ಲೋರಿಂಗ್ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡ್ತಾ ಇದೀರಾ ನಿಮ್ಗೆ, ಸೊ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಸೊ ಬಟ್ಟೆ ಒಣಗಾಕಕ್ಕೂ ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಟಫಾನ್ ಗ್ಲಾಸ್ ಹಾಕಿ ಕಂಪ್ಲೀಟ್ ಆಗಿ ನೀವು ಸುತ್ತಲೂ ಆಕ್ಚುಲಿ ಗಾರ್ಡನಿಂಗು ಮಾಡ್ಕೊಬಹುದು. ಗಾರ್ಡನಿಂಗ್ ಮಾಡಿ ಸೆಂಟ್ರಲ್ ನೀವು ಸಿಟ್ಔಟ್ ತರಾನು ಮಾಡ್ಕೊಬಹುದು. ಸೊ ಮೇಲ್ಗಡೆ ಟಫಾನ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಎಕ್ಸ್ಟ್ರಾ ಏನು ಯೂಸ್ ಮಾಡೋ ಅಂಥದ್ದು ಏನಿರಲ್ಲ. ಸೊ ಕಂಪ್ಲೀಟ್ ಆಗಿ ಎಲ್ಲ ರೂಮ್ಸ್ ಅಲ್ಲೂ ಕೂಡ ನಿಮ್ಗೆ ರಿಮೋಟ್ ಕಂಟ್ರೋಲ್ ಫ್ಯಾನ್ಸ್ ಕೂಡ ಇರುತ್ತೆ, ಅದನ್ನ ಹೇಳೋದು ಮರ್ತಿದ್ದೆ. ಸೊ ಇದು ಬಂದು ನಿಮ್ಗೆ ಜಿಮ್ ರೂಮ್ ಆಗಿರುತ್ತೆ, ಜಿಮ್ ಏರಿಯಾ. ಸೊ ನೋಡ್ತಾ ಇದ್ದೀರಾ ಸುತ್ತಲೂ ನಿಮ್ಗೆ UPVC ಸ್ಲೈಡಿಂಗ್ ವಿಂಡೋ ಮಾಡಿದ್ದಾರೆ. ಸೊ ಮೇಲ್ಗಡೆ ನಿಮ್ಗೆ ಮಂಗಳೂರು ಟೈಲ್ ಹಾಕಿದ್ದಾರೆ. ಸೊ ಇದು ಬಂದು ಜಿಮ್ ರೂಮ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನಿಮ್ಗೆ ನೋಡಿ 3 ರೂಮ್ ಆಪ್ಷನ್ ಬರುತ್ತೆ. ಸೊ ಈ 3 ರೂಮ್ ಅಲ್ಲಿ ಮೊದಲನೇದು ನಿಮ್ಗೆ ಸೋನಾ ಆಪ್ಷನ್ ಬರುತ್ತೆ. ಇದು ಬಂದು ನಿಮ್ಗೆ ಸೋನಾ ಆಗುತ್ತೆ, ಸೋನಾ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲಿ ನಿಮ್ಗೆ ಸ್ಟೀಮ್ ಮಾಡಿಕೊಟ್ಟಿದ್ದಾರೆ, ಸ್ಟೀಮ್ ರೂಮ್ ಮಾಡಿಕೊಟ್ಟಿದ್ದಾರೆ ಪಕ್ಕದಲ್ಲಿ. ಇದು ಬಂದು ನಿಮ್ಗೆ ಸ್ಟೀಮ್ ಬರುತ್ತೆ, ಸ್ಟೀಮ್ ರೂಮ್ ಬರುತ್ತೆ. ಸೊ ಇದ್ರ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಆಪ್ಷನ್ ಮಾಡಿದ್ದಾರೆ ಈ ಕಡೆ. ಸೊ 3 ರೂಮು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಇದು ಬಂದು ಟಾಯ್ಲೆಟ್ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಜಿಮ್ ಸೆಟಪ್ಗೆ ಏನೇನ್ ಬೇಕೋ ಸೊ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದಾರೆ, ಎಲ್ಲ ಲಕ್ಸುರಿಯಾಗಿ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಏನೋ ಮಾಡಿಸೋ ಅಂತದ್ದು ಅವಶ್ಯಕತೆ ಇರಲ್ಲ. ಇದಕ್ಕೂ ಸಪರೇಟ್ ಆಗಿ ಗೇಟ್ ಆಪ್ಷನ್ ಬರುತ್ತೆ. ಸೊ ಸಪರೇಟ್ ಆಗಿ ಇರುತ್ತೆ ಎಲ್ಲ. ಸೊ ಇದ್ರ ಮೇಲ್ಗಡೆ ಹೋಗ್ತೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಆಪ್ಷನ್ ಬರುತ್ತೆ, ಜೊತೆನಲ್ಲಿ ಸೋಲಾರ್ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ಅವರೇ ರೆಡಿ ಮಾಡಿಕೊಟ್ಟಿದ್ದಾರೆ.
ಸೊ ನೀವು ಎಕ್ಸ್ಟ್ರಾ ಏನು ಖರ್ಚು ಮಾಡೋ ಅಂತದ್ದು ಆಪ್ಷನ್ ಏನು ಇರಲ್ಲ. ಇವಾಗ ಎಕ್ಸ್ಟ್ರಾ ಏನು ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ಈ ಪ್ರಾಪರ್ಟಿಯ ಲೊಕೇಶನ್ ಬಂದು PP ಲೇಔಟ್. ಇದು ಆಕ್ಚುಲಿ ಭಾರತ್ ಹೌಸಿಂಗ್ ಸೊಸೈಟಿ ಅಂತ ಹೇಳ್ತೀವಿ. NPS ಸ್ಕೂಲ್ಗೆ ಜಸ್ಟ್ ನಿಮ್ಗೆ 400 ಮೀಟರ್ ದೂರದಲ್ಲಿದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಉತ್ರಳ್ಳಿ ಕೆಂಗೇರಿ ಮೇನ್ ರೋಡ್ ಆಪ್ಷನ್ ಬರುತ್ತೆ. 1 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಉತ್ರಳ್ಳಿ ಬಸ್ ಸ್ಟಾಪ್ ಆಪ್ಷನ್ ಬರುತ್ತೆ. 500 ಮೀಟರ್ ಅಲ್ಲಿ ನಿಮ್ಗೆ ಚನ್ನಸಂದ್ರ ಬಸ್ ಸ್ಟಾಪ್ ಬರುತ್ತೆ. 3 ಕಿಲೋಮೀಟರ್ ಅಲ್ಲಿ ನಿಮ್ಗೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. 5 ಕಿಲೋಮೀಟರ್ ಅಲ್ಲಿ ನಿಮ್ಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಆಪ್ಷನ್ ಬರುತ್ತೆ. ಈ ಪ್ರಾಪರ್ಟಿಯ ಬೆಲೆ ಬಂದು 4,35,00,000 ಹೇಳ್ತಾ ಇದ್ರೆ ಸ್ನೇಹಿತರೆ, ನೆಗೋಷಿಯಬಲ್ ಇರುತ್ತೆ. ಸೊ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವನ್ ನೀವು ಲೋನ್ಗೆ ಹೋಗ್ತೀರಾ ಅಂತಂದ್ರೆ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಎಲ್ಲಾ ತರ ಫೆಸಿಲಿಟೀಸು ನಮ್ಮ ಕಡೆನೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.